ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತಾನೆ ನಾವೆಲ್ಲ ಇಲ್ಲಿ ಬಂದಿರೋದು. ಹೇಳಿ ಬಾ. ಅಂಜು ಮದುವೆ ಮುಗಿತಲ್ಲ, ನನ್ ಮನ್ಸಿನ ಭಾರ ಎಲ್ಲ ಹಿಡಿದ್ ಏನ್ ಬೇಕಾದ್ರೂ ಕೇಳಿ ಉತ್ತರ ಕೊಡೋಕೆ ನಾನ್ ರೆಡಿ. ಈ ಫೋಟೋ ನಿಮ್ಗೆ ಹೇಗ್ ಸಿಕ್ತು? ಮಾವನವ್ರ ಆಶೀರ್ವಾದ ತಗೋಬೇಕು ಅಂತ ಹೋದಾಗ ಅವ್ರ ಫೋಟೋ ಹಿಂದೆಯಿಂದ ಬಿತ್ತು ಅತ್ತೆ. ಯಾವ ರಹಸ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಷ್ಟು ವರ್ಷಗಳಿಂದ ನನ್ನಲ್ಲೇ ಮುಚ್ಚಿಟ್ಕೊಂಡ್ ಬಂದಿದ್ನೋ ಅದ್ ಇವತ್ತೆಲ್ರಿಗೂ ಗೊತ್ತಾಗೋಗಿದ್ ಎಲ್ಲ ವಿಧಿ. ಇವಳ ಹೆಸರು ರೋಸಿ ಅಂತ ನಿಮಗ್ ಗೊತ್ತಿರ್ಬೇಕಲ್ಲ ಬಾವ? ನನಗೂ ಚೆನ್ನಾಗಿ ಗೊತ್ತು ದೇವಿಯಾನಿ. ರೋಸಿ ರಮಣ್ ಜೊತೆ ಒಂದೇ ಕಾಲೇಜಲ್ಲಿ ಓದ್ತಿದ್ದು. ಆದ್ರೆ ನನ್ನ ಪ್ರಶ್ನೆ ಅದಲ್ಲ ದೇವಿಯಾನಿ. ನನ್ನ ಪ್ರಶ್ನೆ, ರೋಸಿ ರಮಣ್ ಜೊತೆ ನಿಂತ್ಕೊಂಡು ಯಾಕೆ ಫೋಟೋ ತೆಗೆಸ್ಕೊಂಡಿದ್ದಾಳೆ? ರೋಸಿ ರಮಣ್ಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ಲು. ಒಂದ್ಸಲ ರಮಣ್ ಹುಷಾರಿಲ್ಲ ಅಂದಾಗ ಮನೆಗ್ ಬಂದು ವಿಚಾರಿಸ್ಕೊಂಡು ಹೋಗಿದ್ಲು. ನಾವೆಲ್ಲ ಗೆಳತನ ಅಂತ ಅನ್ಕೊಂಡಿದ್ವಿ. ಗೆಳೆತನ? ಅವರಿಬ್ರು ಸಂಬಂಧ ಬರೀ ಗೆಳೆತನದವರೆಗೂ ಮಾತ್ರ ಇದ್ದಿದ್ರೆ ನಾನು ಸಂತೋಷವಾಗಿರ್ತಿದ್ದೆ. ಆದ್ರೆ ಅವರಿಬ್ರು ಸಂಬಂಧ ಅದಕ್ಕೊಂದ್ ಮೀರಿತ್ತು. ಈ ಫೋಟೋ ನೋಡಿದ್ರೆ ಗೊತ್ತಾಗಲ್ತು. ಅಂದ್ರೆ ರಮಣ್ಣವ್ರಿಗೂ ರೋಸಿಗೂ ಸಂಬಂಧ ಆಯ್ತಾ? ಸಂಬಂಧ ಇಪ್ಪದ್ ನಂಗೆ ಗೊತ್ತಿತ್ತು. ರೋಸಿ ವಿಷಯಕ್ಕೆ ರಮಣ್ಗೂ ನನ್ಗೂ ಬಹಳಷ್ಟು ಸಾರಿ ಜಗಳ ಮನಸ್ತಾಪಗಳು ಆಗಿತ್ತು ಉಂಟು. ಮತ್ತ ಆ ಟೈಮಲ್ಲಿ ನೀನ್ ನನ್ಗೆ ಒಂದ್ ಮಾತು ಹೇಳಿಲ್ವಲ್ಲ ದೇವಿಯಾನಿ? ಹೇಗ್ ಹೇಳಿ ಬಾಬು? ಸಂಸಾರದ ಬುಟ್ಟು ಹೇಗ್ ಹೇಳಿ? ನಾನೇ ನನ್ ಗಂಡನ ಹೆಸರನ್ನ ಹೇಗ್ ಕೆಡ್ಸೋಕ್ ಸಾಧ್ಯ? ಅದಕ್ಕೆ ಸುಮ್ನೆ ಇದ್ದೆ. ರೋಸಿ ರಮಣ್ಗೆ ಬರೀ ಪರ್ಸನಲ್ ಸೆಕ್ರೆಟರಿ ಮಾತ್ರ ಅಲ್ಲ, ನಮ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಕ್ ಶುರು ಆದ್. ಅವಳು ಎಸ್ ಆದ್ರೆ ಎಸ್, ನೋ ಅಂದ್ರೆ ನೋ. ಅವಳ ಮಾತನ್ನ ಮೀರ್ತಾ ಇರ್ಲಿಲ್ಲ ರಮಣ್. ಅವಳು ಹಾಕಿದ್ ಗೆರೆ ದಾಟ್ತಿರ್ಲಿಲ್ಲ ರಮಣ್. ಅಂತ ಸಮಯದಲ್ಲೇ ಎಕ್ಸ್ಪೈರಿ ಮೆಡಿಸಿನ್ ಸ್ಕ್ಯಾಮ್ ಅಲ್ಲಿ ರಮಣ್ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಆ ಟೈಮಲ್ಲಿ ರೋಸಿ ನನ್ನನ್ನ ಮೀಟ್ ಮಾಡಕ್ ಬಂದಿದ್ಲು. ನೀನ್ ತಾಳಿ ಕಟ್ಟಿಸ್ಕೊಂಡು ರಮಣ್ ಜೊತೆ ಸಂಸಾರ ಮಾಡಿದೀಯಾ? ನಾನು ತಾಳಿ ಕಟ್ಟಿಸ್ಕೊಳ್ದೇನೆ ಸಂಸಾರ ಮಾಡಿದ್ದೀನಿ. ರಮಣ್ ಸಾವಿಗೆ ಕಾರಣ ಆದವ್ರನ್ನ ನಾನ್ ಸುಮ್ನೆ ಬಿಡಲ್ಲ, ಸೇಡ್ ತೀರಿಸ್ಕೋತೀನಿ ಅಂತ ಹೇಳಿದ್ಲು. ರಮಣ್ ಸಾವಿಗೆ ಯಾರ್ ಕಾರಣ ಅಂತ ನಾನ್ ಕೇಳಿದಾಗ ಅವಳು ಹೇಳಿದ ಹೆಸರು ಶ್ರವಣ್. ಅವತ್ತು ಅವಳು ಹೇಳಿದ ಮಾತುಗಳು ಇವತ್ತು ನನ್ ಕಿವಿಲ ಹಾಗೆ ಗುಂಡ್ಕೊಡ್ತಾ ಇದೆ. ರಮಣ್ಣ ನನ್ನಿಂದ ದೂರ ಮಾಡಿದ ಹಾಗೆ ಶ್ರವಣ್ ನಿಂದ ಅವನ್ ಸಂಸಾರನು ದೂರ ಮಾಡ್ತೀನಿ, ಅವ್ನ್ ನರಳೋ ಹಾಗೆ ಮಾಡ್ತೀನಿ, ಅವನ್ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಶಪಥ ಮಾಡಿದ್ಲು. ಆಗ ನಾನೇ ಅವಳಿಗೆ ಸಮಾಧಾನ ಮಾಡಿ ಖರ್ಚಿಗೆ ಅಂತ ಒಂದಷ್ಟು ದುಡ್ಡನ್ನ ಅವಳು ಕೈ ಕೊಟ್ಟು ಎಲ್ಲಾದ್ರೂ ದೂರ ಹೋಗಿ ಬದುಕು ಅಂತ ಹೇಳಿದ್ದೆ. ಆಮೇಲೆ ಒಂದ್ ದಿವಸ ಫೋನ್ ಮಾಡಿ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ಲು. ಅದಾದ್ಮೇಲೆ ಮತ್ತೆ ನಾನು ಅವಳನ್ನ ನೋಡೇ ಇಲ್ಲ, ಅವಳ ಧ್ವನಿನೂ ಕೇಳಿಲ್ಲ. ಅತ್ತೆ, ಆ ರೋಸಿನೇ ಯಾಕೆ ಶಾರದಾ ಅತ್ತೆನ ಟಾರ್ಗೆಟ್ ಮಾಡಿರ್ಬಾರ್ದು, ಹಾಗೆ ನಮ್ ಮನಸ್ಸಿನ ದೂರ ಮಾಡಿರ್ಬಾರ್ದು? ಹೇಗೂ ರಿವೆಂಜ್ ಮೈಂಡ್ ಸೆಟ್ ಅಲ್ಲ ತಾನೇ ಅವ್ರು ಊರ್ ಬಿಟ್ಟು ಹೋಗಿದ್ದು. ಇರ್ಬೋದಾ? ನಚ್ಚ ಹೇಳಿದ್ ಕೇಳಿದ್ಮೇಲೆ ನನ್ಗೂ ಹಾಗೆ ಅನಿಸ್ತಾ ಇದೆ. ಇದೆಲ್ಲ ಆ ರೋಸಿ ಕೆಲ್ಸನೇ ಇರ್ಬೋದು. ಅಜಿತ, ನೀನ್ ಹೇಗಾದ್ರೂ ಮಾಡಿ ಆ ರೋಸಿನ ಪತ್ತೆ ಹಚ್ಚು. ಆಗ ಸತ್ಯ ಏನು ಅಂತ ನಿನ್ಗೆ ಗೊತ್ತಾಗತ್ತೆ. ಮಾವ, ನೀವೆಲ್ರೂ ಮನೆಗೆ ಹೊರಡಿ. ನಾನು ಇವ್ರನ್ನ ಸಾಂತ್ವನ ಕೇಂದ್ರ ಕಳಿಸ್ಬೇಕು. ಸಾಂತ್ವನ ಕೇಂದ್ರನ? ಅತ್ತೆನ ಕೋರ್ಟ್ ತಂದು ಪ್ರೊಡ್ಯೂಸ್ ಮಾಡ್ಬೇಕಾಗಿರೋದು. ಇವತ್ತು ಕೋರ್ಟ್ ಹಾಲಿಡೇ ಅದ, ಸೊ ಹಾಗಾಗಿ ಇವ್ರನ್ನ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸದಾನಂದ್, ಹುಷಾರ್. ಕಂದ, ಯಾರ್ಯಾರೋ ಏನೇನು ಷಡ್ಯಂತ್ರ ಮಾಡಿ ನನ್ನನ್ನ ಇಂಥ ಹೀನಾಯ ಸ್ಥಿತಿಗೆ ತಪ್ಪಿಸಿದ್ದಾರೆ. ಇದು ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ನೋಡು, ಕಸ್ಬೋ ನನ್ಗೇನಾದ್ರೂ ಆದ್ರೆ, ನನ್ಗೇನಾದ್ರೂ ಆದ್ರೆ ನನ್ ಮಕ್ಳನ್ನ ಚೆನ್ನಾಗಿ ನೋಡ್ಕೋತೀಯಲ್ಲ? ನಾನ್ ಅಂಜುನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅಂಜು, ತಗೋ ಹಾಲ್ ಕೊಡಿ. ಹಾಲ್ ಕುಡ್ದು ರೆಸ್ಟ್ ಮಾಡು. ಸಂಜೆ ರಿಸೆಪ್ಷನ್ಗೆ ನಾನೇ ನಿನ್ನ ರೆಡಿ ಮಾಡ್ತೀನಿ. ಅಪ್ಪು, ನನ್ಗೆ ಯಾಕೋ ಈ ಫಂಕ್ಷನ್ ಎಲ್ಲ ಬೇಡ ಅನಿಸ್ತಾ ಇದೆ. ಹೇ ಅಂಜು, ಲೈಫ್ ಅಲ್ಲಿ ಒಂದ್ಸರಿ ನಡೆಯೋ ಫಂಕ್ಷನ್ ಕಣೆ, ಎಂಜಾಯ್ ಮಾಡ್ಬೇಕು. ನಂಗೆ ಅರ್ಥ ಆಗುತ್ತೆ ಅಂಜು. ಅತ್ತೆ ನೋಡಿದ್ರೆ ಲಾಕಪ್ ಅಲ್ಲಿ ಇದಾರೆ, ನಿಂಗ್ ಬೇಜಾರ ಆಗದೆ ಇರುತ್ತಾ? ಹಾಗೆ ಆಗುತ್ತೆ. ಬಟ್ ಒಂದ್ ವಿಷಯ ಅರ್ಥ ಮಾಡ್ಕೊ ಅಂಜು, ಅರೆಸ್ಟ್ ಮಾಡ್ದವ್ರು ಮನೇಲೇ ಇರ್ಬೇಕಾದ್ರೆ ಬೇಲ್ ಕೊಡೋರು ಕೂಡ ಮನೇಲೇ ಇದಾರೆ ಅಲ್ವಾ? ಮಾವ ಸ್ಟೇಷನ್ಗೆ ಹೋಗಿದ್ದಾರೆ, ಏನೋ ಒಂದು ಮಾಡೇ ಮಾಡ್ತಾರೆ. ಅತ್ತೆನ ವಾಪಸ್ ಬಿಡ್ಸ್ಕೊಂಡ್ ಬಂದೇ ಬರ್ತಾರೆ. ಡೋಂಟ್ ವರಿ. ಏ ಅಂಜು, ಡಾಕ್ಟರ್ ಹೆಂಡತಿ ಕಣೆ ನೀನು. ಈ ತರ ಬರೋರ್ ಮುಂದೆ ಪೆದ್ಮುಖ ಹಾಕೊಂಡ್ ನಿಂತ್ಕೊಂಡ್ರೆ ಡಾಕ್ಟ್ರು ಯಾವ್ದೋ ಪೇಷಂಟ್ ನ ಮದ್ವೆ ಆಗಿದಾನಪ್ಪ ಅಂತ ಆಡ್ಕೊಳಲ್ವಾ? ನೋಡು ನೋಡು, ಈ ಸಿಗ್ನೇಚರ್ ಸ್ಮೈಲೇ ನೀನ್ ಐಡೆಂಟಿಟಿ. ಯಾವ್ದೇ ಕಾರಣಕ್ಕೂ ಯಾರ ಮುಂದೆನೂ ಇದನ್ನ ಕಳ್ಕೊಬೇಡ. ಅಂಜು, ನಿಂಗೊಂದ್ ಮಾತ್ ಹೇಳ. ಏನಪ್ಪ ಅದು? ಅಟ್ಟಿ ಒಂದಿನ ಅಕ್ಕ ಅಂತ ಕರಿಬೇಡ. ಏನ್ ಗೊತ್ತಾ, ಅವತ್ ನಮ್ಮ ಅಜ್ಜಿತು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ದಾಗ ಭಿಕ್ಷಕರೆಲ್ರು ಅವನ್ಗೆ ಹೆಲ್ಪ್ ಮಾಡಿದ್ರಲ್ಲ, ಅವತ್ತೇ ಈ ನನ್ ಶ್ರೀಮಂತಿಕೆ, ನನ್ ಈಗೋ ಎಲ್ಲ ಸೈಡ್ ಹೊಟ್ಟೋಯ್ತು. ಅವತ್ತೇ ನನ್ಗೂ ಗೊತ್ತಾಗಿದ್ದು ಅವರು ನಮ್ ತರನೇ ಮನುಷ್ಯರು ಅಂತ. ಆದ್ರೆ ಈ ಭೂಮಿನಂತೂ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಥವಾ ನಮ್ ಅಜ್ಜಿತು ನಿನಗ್ ಮೋಸ ಮಾಡಿ ಆ ಭೂಮಿನ ಮದ್ವೆ ಆದ ಅಂತನೋ, ಅಥವಾ ಇನ್ಯಾವುದೋ ಕಾರಣಕ್ಕೋ ನನ್ಗೇನು ಅಂತ ಗೊತ್ತಿಲ್ಲ. ಆದ್ರೆ ನಂಗೆ ಅವಳು ಅಂದ್ರೇನೆ ಆಗಲ್ಲ. ನೋಡು ಅಂಜು, ನಾನ್ ನಿನಗ್ ಹೇಳೋದು ಅಷ್ಟೇ, ನೀನ್ ಆದಷ್ಟು ಅವಳಿಂದ ದೂರ ಇರೋದೇ ಒಳ್ಳೇದು. ಮೇನ್ಲಿ ನೀನ್ ಅಕ್ಕ ಅಂತ ಕರಿಬೇಡ ಅವಳ. ನೀನ್ ಈ ಮನೆ ಮಗಳಾದ್ರೂ ಈಗ ಬೇರೆಯವ್ರ ಮನೆ ಸೊಸೆ. ಅಪ್ಪು, ನಾನೊಂದ್ ಮಾತ್ ಹೇಳ. ನಾನು ಭೂಮಿ ಅಕ್ಕ ಈ ಮನೆ ಸೊಸೆ ಅಂದ್ರು. ನೀನ್ ಯಾವತ್ತಿದ್ರು ಹೊರಗಿನವಳು, ನಾವು ಯಾವತ್ತಿದ್ರು ಒಂದಾಗೋರಲ್ವಾ? ಅಪ್ಪು, ನೀ ನಮ್ಮಿಬ್ಬರ ಮಧ್ಯೆ ಬರ್ದೇ ಇರೋದೇ ಒಳ್ಳೇದು. ಭೂಮಿ ಅಕ್ಕ ನನ್ನ ಮಧ್ಯೆ ಏನೇ ಗಲಾಟೆ ಇದ್ರು
ಅದ್ ನಾವಿಬ್ರು ನೋಡ್ಕೊಳ್ತೀವಿ. ಐ ಹೋಪ್ ನಿನ್ಗೆ ಇದು ಅರ್ಥ ಆಗಿದೆ ಅನ್ಸತ್ತೆ. ರಮಣನ್ ಜೊತೆ ರೋಸಿಗೆ ಅಫೇರ್ ಇತ್ತು ಅಂತ ನನಗ್ ನಂಬಕ್ ಆಗ್ತಿಲ್ಲ. ನಂಬುದೇನ್ರಿ? ಇದೆಲ್ಲ ಸಾಧ್ಯನೇ ಇಲ್ಲ. ರಮಣ ನನ್ ತಮ್ಮರಿ, ನನ್ನ ಆರೈಕೆಲ್ ಬೆಳೆದಿರೋನು. ಸಭ್ಯತೆ ಸಂಸ್ಕಾರ ಅನ್ನೋದು ನಮ್ ವಂಶದ ರಕ್ತದಲ್ಲೇ ಬಂದಿದೆ. ಅವನು ಕಟ್ಕೊಂಡ್ ಹೆಂಡತಿ ದೇವಿಯನಿಗಿಂತ ಅವನ ಒಳಮನಸ್ಸು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯನಾ? ಇಲ್ಲ ಅಲ್ವಾ? ಒಟ್ಟಲ್ಲಿ ಒಂದಂತೂ ಸತ್ಯ, ನಮ್ಮ ಕುಟುಂಬದ ಸುತ್ತ ಏನೋ ನಡಿಬಾರ್ದು ನಡೀತಾ ಇದೆ, ನಮಗೊಂದು ಕ್ಲಾರಿಟಿ ಸಿಗ್ತಿಲ್ಲ ಅಷ್ಟೇ. ಹೌದು ಕಣು ಶ್ರವಣ, ದೇವಯಾನಿ ನಮ್ ಶಾರದನ ಸಾಯಿಸೋದಕ್ ನೋಡಿದ್ಲು ಅನ್ನೋದನ್ನೇ ಇನ್ನು ನನ್ನಿಂದ ಜೇಣಿಸ್ಕೊಳ್ಳೋದಕ್ ಆಗ್ತಿಲ್ಲ. ಅವಳು ನಮ್ ರಮಣ್ಣನ ಮದ್ವೆ ಆಗಿ ಈ ಮನೆಗ್ ಸೊಸೆಯ ಕಾಲಿಟ್ಟ ದಿನದಿಂದ ಇಲ್ಲಿವರೆಗೂ ಅವಳಿಂದ ನಮ್ ಮನೆಗಾಗ್ಲಿ ನಮಗಾಗ್ಲಿ ಯಾವ್ದಕ್ಕೇನು ಬಂದಿಲ್ಲ ಕಣೋ. 100% ಕರೆಕ್ಟ್ ಅಮ್ಮ. ದೇವಯಾನಿ ಅತ್ತೆ ಅರೆಸ್ಟ್ ಹಿಂದೆ ಯಾವ್ದೋ ಕಾಣದ ಕೈಗಳು ಕೆಲ್ಸ ಮಾಡ್ತಿದೆ ಅನ್ನೋದು ನಂಗೆ ಸ್ಟ್ರಾಂಗ್ ಫೀಲ್ ಆಗ್ತಿದೆ. ಅಂದ್ರೆ ನಮ್ಗ್ ಆಗದೆ ಇರೋರು ನಮ್ ಮರ್ಯಾದೆ ತೆಗಿಬೇಕು ಅಂತ ಅಮ್ಮನ ಸಿಕ್ಕಾಕ್ಸಿದಾರಂತೀಯ ತಾನೆ? ಹೌದು ಅಂಜು, ಇದೇ ನಡೀತಾ ಇರೋದು. ನಮ್ ತಾಯಿ ವಿಷಯದಲ್ಲೂ ಹೀಗೆ ಆಗ್ತಿದೆ, ದೇವಯಾನಿ ಅಮ್ಮನ ವಿಷಯದಲ್ಲೂ ಹೀಗೆ ನಡೀತಾ ಇದೆ. ಯಾರೋ ನಮ್ಗ್ ಆಗದೆ ಇರೋರು ಬೇಕು ಬೇಕು ಅಂತಾನೆ ಈ ಮನೆ ಗೌರವನ ಹಾಳ್ ಮಾಡ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ಇಲ್ಲ ಅಂದ್ರೆ ಹೇಗೆ ಸರಿಯಾಗಿ ನಿನ್ನ ಮತ್ತೆ ಮೈದು ಮದ್ವೆ ಸಮಯದಲ್ಲೇ ಈ ರೀತಿ ಎಲ್ಲ ಆಗುತ್ತೆ ಹೇಳು? ನೀನ್ ಹೇಳೋದನ್ನ ಕೇಳ್ತಿದ್ರೆ ನನಗೂ ಅನುಮಾನ ಬರ್ತಾ ಇದೆ ಭೂಮಿ. ಯಾರು ಇರ್ಬೋದು ಇದರಿಂದ? ಮಾವ, ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ನಮಗ್ ತುಂಬಾ ಸಮಯ ಇದೆ. ಆದ್ರೆ ಈಗ ಮೊದ್ಲು ದೇವಯಾನಿ ಅಮ್ಮನ್ನ ಬೇಲ್ ಕೊಡ್ಸಿ ಕರ್ಕೊ ಬರ್ಬೇಕು. ಪಾಪ ಮೊದ್ಲೇ ದೇವಯಾನಿ ಅಮ್ಮ ಮಗುವಿನಂತವ್ರು, ಅವ್ರು ಏನಾದ್ರೂ ಇಲ್ಲದ್ ಸಲ್ಲದ್ ಯೋಚನೆ ಮಾಡಿ ಆಮೇಲೆ ಏನಾದ್ರೂ ಅನಾಹುತ ಆಗೋದ್ರೆ ಬೇಡ ಬೇಡ, ಮೊದ್ಲು ಅವ್ರನ್ನ ಮನೆ ಕರ್ಕೊಂಡ್ ಬರೋಣ. ಹೌದು, ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾನ್ ಸ್ಟೇಷನ್ ಇಂದ ಆಚೆ ಬರ್ಬೇಕಾದ್ರೆ ಅತ್ತೆ ನನ್ ಜೊತೆ ಇದೇ ಟೋನ್ ಮಾತಾಡೋದು. ನಂಗೆ ಏನಾಗುತ್ತೋ ಗೊತ್ತಿಲ್ಲ, ನಂಗೆ ಏನಾದ್ರು ಆದ್ರೆ ಅಂಜು ನೀನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ದುಡ್ಡು ಸಾಹೇಬ್ರೆ, ಹೇಗಾದ್ರೂ ಮಾಡಿ ದೇವಿಯಾನಿ ಅಮ್ಮಂಗೆ ಬೇಲ್ ಕೊಡ್ಸಿ. ನಿಮ್ ತಮ್ಮಯ್ಯ ಅಂತೀನಿ, ದಯವಿಟ್ಟು. ಸಾಧ್ಯ ಇಲ್ಲ. ದೇವಿಯನ್ನೇ ಅಟ್ಯಾಕ್ ಮಾಡಿರೋದು ನನ್ನ ಹೆಂಡತಿ ಮೇಲೆ, ಹಾಳಾಗಿರೋದು ನನ್ನ ಸಂಸಾರ. ನೆನಪೆಂದಿರೋ ಹೆಂಡತಿ, ನೆನಪಲ್ಲಿ ಉಳಿದಿರೋ ನನ್ನ ಮಗಳು, ಇವರಿಬ್ಬರು ನೆನೆಸ್ಕೊಂಡು ಜೀವನ ಪೂರ್ತಿ ಕೊರಗ್ತಾ ಇರೋದು ನಾನು. ಇದಕ್ಕೆ ಕಾರಣ ಆ ದೇವಿಯಾನಿ. ಅವಳಿಗೆ ನಾನ್ ಬೇಲ್ ಕೊಡಿಸ್ಬೇಕಾ? ಎಷ್ಟು ಧೈರ್ಯ ಇದ್ರೆ ಈ ಮಾತು ನೀನ್ ನನಗೆ ಹೇಳ್ತಾ ಇದೀಯಾ? ಅದು ಬಿಡು, ನೀನೇ ನನ್ನ ಹೊಟ್ಟೆಗೆ ಚಾಕು ಹಾಕಿ ನನ್ನ ಕರ್ಲು ಬಗೆದು ಆಮೇಲೆ ನಗನತ್ತ ಕಾಫಿಗೆ ಬನ್ನಿ ಅಂದ್ರೆ ನಾನ್ ಎಲ್ಲಾ ಮರ್ತು ಚಾಕು ಎಷ್ಟ್ ಚೆನ್ನಾಗಿ ಹಾಕಿದ್ರಿ, ಎಲ್ ಕಲ್ತ್ರಿ ಈ ವಿದ್ಯೆನ ಅಂತ ಹೇಳ್ಕೊಂಡು ನಗ್ತಾ ಬಂದು ಕಾಫಿ ಕುಡಿಬೇಕಾ ನಿನ್ ಜೊತೆ? ಅಯ್ಯೋ ದೊಡ್ಡ ಸಾಹೇಬ್ರೆ, ನೀವ್ ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಆ ರೀತಿ ಹೇಳ್ತಾ ಇಲ್ಲ ನೋಡಿ. ಸತ್ಯ ಗೊತ್ತಿಲ್ಲದೆ ದೇವಯಾನಿ ಅಮ್ಮ ಅಪರಾಧಿ ಅಂತ ನಿರ್ಧಾರ ಮಾಡೋದ್ ಬೇಡ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಅಂದ್ರೆ ನಿನ್ನ ಪ್ರಕಾರ ಅಜಿತ್ ಏನ್ ಹುಚ್ಚಾನ ಅಥವಾ ಉಂಡಾಡಿ ಗುಂಡನ? ನೋಡು, ಸಾಲಿಡ್ ಎವಿಡೆನ್ಸ್ ಇರೋದ್ರಿಂದಾನೇ ಅವನು ದೇವಿಯಾನಿನ ಅರೆಸ್ಟ್ ಮಾಡಿರೋದು. ಇದನ್ನ ತಿಳ್ಕೊ ಫಸ್ಟ್. ಕೆಲವೊಂದ್ಸಲ ಕಣ್ಣಿಗೆ ಕಾಣೋದ್ ಕೂಡ ಭ್ರಮೆಯಾಗೆ ಉಳ್ದು ಬಿಡುತ್ತೆ ದೊಡ್ಡ ಸಾಹೇಬ್ರೆ. ಆ ಭ್ರಮೆ ಯಾಕೋ ನಿನ್ನೆ ಕಾಡ್ತಿರೋ ಹಾಗಿದೆ. ಸ್ವಲ್ಪ ಹುಷಾರು. ನೋಡು, ಈ ಬೇಲ್ ಕೊಡ್ಸಿ ಅನ್ನೋ ಭಜನೆನ ಬಿಟ್ಟು ಸಂಜೆ ನಡಿಬೇಕಾಗಿರೋ ಆರ್ಥಕ್ಷತೆ ಬಗ್ಗೆ ಗಮನ ಎಲ್ರು ಅಷ್ಟೇ. ದೊಡ್ಡಪ್ಪ ನಿರ್ಧಾರ ಸರಿಯಾಗೇ ಇದೆ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಲಿ. ಅಂಜು, ನೀನು ಕೂಡ. ಸಾಹೇಬ್ರೆ, ದೇವಿಯಾನಿ ಅಮ್ಮ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಸಾಂತ್ವನ ಕೇಂದ್ರದಲ್ಲಿ. ಸಾಹೇಬ್ರೆ, ನಿಜಕ್ಕೂ ದೇವಿಯಾನಿ ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಇದ್ರ ಬಗ್ಗೆ ಮಾತಾಡೋದ್ ಬೇಡ. ಕಾನೂನು ಎಲ್ಲದಕ್ಕೂ ತೀರ್ಮಾನ ಕೊಡುತ್ತೆ. ಇದೇನಿದು ಕೊಳ್ತೋಗಿರೋ ಆಲೂಗಡ್ಡೆ ಇದ್ದಂಗಿದೆ? ಇದನ್ನ ಇಯರ್ಪೋರ್ಟ್ಸ್ ಅಂತ ಕಿವಿಗೆ ಹಾಕೊಳ್ಳೋದು, ಇಯರ್ಫೋನ್ಸ್. ಓ, ನನ್ನ ಹತ್ರ ಇದ್ದಿದ್ರಲ್ಲಿ ವೈರ್ ಇತ್ತು. ನನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ. ಇದು ವೈರ್ಲೆಸ್ ತಂದೆ. ಆದ್ರೆ ಇದ್ಯಾಕೆ? ನೀನು ಪೊಲೀಸ್ ಟ್ರೈನಿಂಗ್ ಹೋಗ್ತಿಲ್ಲ. ಈಗ ನೀನು ಮುಖ್ಯವಾಗಿ ಪಾಸ್ ಮಾಡ್ಬೇಕಾಗಿರೋದು ಫೈರಿಂಗ್. ನಿಂಗೆ ಈಗಿರೋ ಭಯ ಏನು ಅಂತ ಹೇಳಿದ್ರೆ, ಗುಂಡಿನ ಶಬ್ದ ಕೇಳಿ ನಿನ್ಗೆ ಭಯ ಆಗಿ ತಲೆ ತಿರುಗಿ ಬಂದು ಬಿದೋಗ್ತೀಯ ಅನ್ನೋದು. ಇದನ್ನ ಹಾಕೊಂಡ್ ಫೈರ್ ಮಾಡ್ತು ಅಂತ ಹೇಳಿದ್ರೆ ನಿಂಗೆ ಅಷ್ಟೊಂದು ಸೌಂಡ್ ಕೇಳಿಸಲ್ಲ. ಸಾಹೇಬ್ರೆ, ಇದನ್ನ ಹಾಕೊಂಡು ನಾನು ಫೈರ್ ಬರ್ಬೇಕಾ? ನಾನೇನ್ ತೊಪ್ಪೆ ಭೂಮಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಸಾಹೇಬ್ರೆ? ಎಷ್ಟೋ ಸಾವಿರ ಬುಕ್ಗಳನ್ನ ಓದಿ, ಎಷ್ಟೋ ಸಾವಿರ ಪೇಜ್ಗಳನ್ನ ತಿರುಗಿಸಿ ನಿಮಗಿಂತ ಬುದ್ಧಿವಂತೆ ಆಗಿದ್ದೀನಿ ನಾನು. ಅದ್ ನಿಮಗೂ ಚೆನ್ನಾಗ್ ಗೊತ್ತು ನಾನ್ ನಿಮ್ಗಿಂತ ಬುದ್ಧಿವಂತೆ ಅಂತ. ಆದ್ರೆ ನೀವ್ ಹೇಳಲ್ವೇ ಅಂತ ಜನ್ಮ ನಿಮ್ದು. ಅದಕ್ಕೆ ಗಂಡಸರ ವಿರೋಧಿ ಸಂಘ ಅಂತ ಓಪನ್ ಆಗ್ತಿದೆ. ಅದಕ್ಕೆ ಆಲ್ರೆಡಿ ಅಧ್ಯಕ್ಷರು ಸೆಲೆಕ್ಟ್ ಆಗಿದ್ದಾರೆ. ನಿನ್ನ ಉಪಾಧ್ಯಕ್ಷ ಮಾಡ್ತೀನಿ. ಈಗ ಡೈರೆಕ್ಟ್ ಮ್ಯಾಟರ್ ಬಾ. ನಿಮ್ಮ ಐಗ ಸಂಘದ ಬಗ್ಗೆ ಸತ್ಯನ ಎಲ್ಲ ಹೇಳಿದ್ರು ನನ್ಗೆ. ಎಲ್ಲ ಹೇಳ್ಬಿಟ್ಟ ಸತ್ಯನ? ಏನೇನ್ ಹೇಳಿದಾರೆ ಒಂದೊಂದಾಗಿ ಐಗ ಅಂದ್ರೆ ಆಲ್ ಇಂಡಿಯಾ ಗರ್ಲ್ಸ್ ಏಟಿಂಗ್ ಅಸೋಸಿಯೇಷನ್. ಹಿಂಗೆ ಇಂಗ್ಲಿಷ್ ಮಾತಾಡಿತ್ತು ಪಟ 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 ಅಂತ ಹಂಗೆ ಉದ್ರಿಸ್ಲಿಲ್ವಾ ಸತ್ಯನ ಟ್ರೈನಿಂಗ್ ಇದೆಲ್ಲ. ಈ ಅಸೋಸಿಯೇಷನ್ ಬಗ್ಗೆ ಇನ್ನೂ ಬೇಜಾನ್ ಹೇಳ್ಬಿಟ್ಟಿದ್ದಾರೆ. ಫುಲ್ ಗೊತ್ತು. ನೀವ್ ನನ್ನ ಯಾಕೆ ಉಪಾಧ್ಯಕ್ಷ ಮಾಡಿದ್ರೆ ಹೇಳಿ? ಯಾಕೆಂದ್ರೆ ನೀವಲ್ಲಿ ಉಪಾಧ್ಯಕ್ಷ, ಸತ್ಯಣ್ಣ ಅಧ್ಯಕ್ಷ. ಅದಕ್ಕೆ ತಾನೇ ನೀವ್ ನನ್ನ ಈ ರೀತಿ ಮಾಡಿತ್ತು. ಅಷ್ಟೇ ಅಲ್ಲ ಸಾಹೇಬ್ರೆ, ಈ ಸಂಘದ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸತ್ಯಣ್ಣ. ಏನೇನ್ ಹೇಳಿದಾರೆ? ಏನೇನ್ ಹೇಳಿದ್ದಾರೆ ಅಂತ ಇನ್ನೊಂದ್ ದಿವಸ ಗುಪ್ತವಾಗಿ ಹೇಳ್ತೀನಿ, ಸರಿನಾ? ಕೊಳ್ತೋಗಿರೋ ಆಲೂಗಡ್ಡೆ ಇರ್ಲಿ, ಆ ಮ್ಯಾಟ್ರಿಗೆ ಬನ್ನಿ. ನೋಡು, ನೀನ್ ತೊಪ್ಪೆ ಭೂಮಿ ಅಂತ ಪ್ರೂವ್ ಮಾಡ್ತಿದ್ಯಾ. ನಾನು ನಿನ್ಗೆ ಇದನ್ನ ಹಾಕೊಂಡು ಈ ಸೌಂಡ್ ಕೇಳ್ತಿರ್ತೀಯ ಗೊತ್ತಾ, ರೂಮಲ್ಲಿ ಕುತ್ಕೊಂಡು ಸ್ಪೀಕರ್ ಹಾಕ್ಬಿಟ್ಟು ಮೊಬೈಲ್ ನ ಡಮ್ ಅನ್ನೋ ಸೌಂಡ್ ನ, ಅದನ್ನ ಈ ಇಯರ್ಪೋರ್ಟ್ಸ್ ಹಾಕೊಂಡು ಕೇಳ್ತಾ ಇತ್ತು ಅಂತ ಹೇಳಿದ್ರೆ, ಆಗ ನೀನ್ ಟ್ರೈನಿಂಗ್ ಹೋದ್ರೆ ಅಲ್ಲಿ ನಿನ್ಗೆ ತಲೆ ಸುತ್ತ ಬಂದು ಬೀಳೋದು
ಆಗಲ್ಲ ತಗೋ. ತುಳಸು ಬೀಳಲ್ವಾ ಅಜಿತ 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 ಇನ್ನು ಅಜಿತ ತುಳಸು ಬೀಳಲ್ವಾ ತೊಪ್ಪೆ ಭೂಮಿ ನಾನಲ್ಲ ತೊಪ್ಪೆ ಅಜಿತ ನೀವು ಅಲ್ಲ ಅವತ್ ಗೊತ್ತಿಲ್ದೆ ಆ ಸ್ಪೀಕರ್ ಕನೆಕ್ಟ್ ಆಗಿದ್ಕೆ ನನ್ ತಲೆ ಸುತ್ತ ಬಿದೋಗ್ಬಿಟ್ಟೆ ಆ ಸೌಂಡ್ ಕೇಳಿ ಇನ್ನು ನನ್ ಕಿವಿಗೆ ಆ ಸೌಂಡ್ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನನ್ ರಪ್ ಅಂತ ಮೇಲೊಟ್ಟೋಗ್ತೀನಿ ಅದು ಸಾಯಬ್ರೆ ನಿಮಗ್ ಕಾಮನ್ ಸೆನ್ಸೇ ಇಲ್ಲಲ್ಲ ಹಾ ನೀವ್ ಈ ಟ್ರೈನಿಂಗ್ ಎಲ್ಲ ಮುಗಿಸಿ ತಾನೇ ಪೊಲೀಸ್ ಆಗಿದ್ದು ಇಷ್ಟು ಗೊತ್ತಿಲ್ವಾ ನಿಮ್ಗೆ ನನ್ನ ತಮ್ಮ ರಮಣ ಮೆಡಿಕಲ್ ಮಾಫಿಯಾ ಕೇಸಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣನೇ ಕಳ್ಕೊಂಡ. ಆಗ ಜನ ಎಲ್ಲ ನಮ್ಮ ಕುಟುಂಬದ ಬಗ್ಗೆ ತುಂಬಾ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ನೀನು ಮತ್ತೆ ಅದು ಮರುಕಳಿಸೋ ಹಾಗೆ ಮಾಡು. ಕೊಲೆಗಾತಿ ಕುಟುಂಬದವರು ಅಂತ ಜನ ಮತ್ತೆ ಮುದ್ರೆ ಹೊತ್ತಬಾರ್ದು ನೋಡು. ಆ ಒಂದೇ ಒಂದು ಕಾರಣಕ್ಕೆ ನಿನಗೆ ಬೇಲ್ ಕೊಟ್ಟು ಬಿಡಿಸಿದೀನಿ ಅಷ್ಟೇ ದೇವಿಯನಿ. ಹಾಗೆ ಇನ್ನೊಂದು ವಿಷಯ, ಇವತ್ತೇ ಕೊನೆ. ಇನ್ ಯಾವತ್ತು ನನ್ನ ಶಾರದ ಹತ್ರಕ್ಕೂ ಸುಳಿಬಾರ್ದು.